ಬೆಂಗಳೂರಿನ ಈ ಆಸ್ಪತ್ರೆ ಆವರಣಕ್ಕೆ ನೀವೇನಾದರೂ ನಿಮ್ಮ ವಾಹನದಲ್ಲಿ ಹೋದರೆ ಪಾರ್ಕಿಂಗ್ ಶುಲ್ಕವನ್ನು ಕಟ್ಟಿ ಸಾಕಾಗುತ್ತೆ ಅಂತ ಜನ ಅವಲತ್ತುಕೊಂಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪಾರ್ಕಿಂಗ್ ಶುಲ್ಕ ಬೇಡ ಅಂತ ಇದ್ದಾರೆ ಪಬ್ಲಿಕ್ಸ್. ಹಾಗಾದರೆ ಯಾವ ಆಸ್ಪತ್ರೆ, ಯಾಕೆ ಪಾರ್ಕಿಂಗ್ ಸಮಸ್ಯೆ ಸೃಷ್ಟಿಯಾಗಿದೆ ಅಂತ ನಾವು ಹೇಳ್ತೀವಿ ನೋಡಿ. ಆಸ್ಪತ್ರೆ ಆವರಣದಲ್ಲಿ ಪಾರ್ಕಿಂಗ್ ಮಾಡುವವರೇ ಎಚ್ಚರ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪಾರ್ಕಿಂಗ್ ಶುಲ್ಕ ಬರೆ. ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆ, ಬೃಹತ್ ಸರ್ಕಾರಿ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿ ಪಾರ್ಕಿಂಗ್ ದಂಧೆ ಶುರುವಾಗಿದೆ ಈಗ. ಯಾಕಂದರೆ ಪಾರ್ಕಿಂಗನ್ನು ಇಲ್ಲೇನು ಪೇಷಂಟ್ಗಳು ಬರ್ತಾರೆ, ಪೇಷಂಟ್ ಕಡೆಯವರು ಬರ್ತಾರೆ, ಅವರನ್ನು ಆಸ್ಪತ್ರೆಯಲ್ಲಿ ಸೇರಿಸಿದ ನಂತರ ಇಲ್ಲಿ ಪಾರ್ಕಿಂಗ್ ಅಂದರೆ ಟೂ ವೀಲರ್ಗಳಲ್ಲೋ ಎಂದರಲ್ಲೋ ಬಂದಿರ್ತಾರೆ. ಆ ಟೂ ವೀಲರ್ಗಳಿಗೆ ಈಗ ಪಾರ್ಕಿಂಗ್ ಶುಲ್ಕವನ್ನು ವಿಧಿಸುವಂಥದ್ದು, ಅದು ಕೂಡ 6 ಗಂಟೆಗೆ 20 ರೂಪಾಯಿ, ನಂತರ ಅದು 10 ರೂಪಾಯಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಈ ಪಾರ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಈ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಬರ್ತೀವಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫ್ರೀ ಇರುತ್ತೆ, ಟ್ರೀಟ್ಮೆಂಟ್ ಸಿಕ್ಕರೆ ಸಾಕು ಅನಿಸಿರುತ್ತೆ. ಅಂಥದ್ರಲ್ಲಿ ಈಗ ಈ ರೀತಿಯಾಗಿ ಪಾರ್ಕಿಂಗ್ ದಂಧೆ ಶುರುವಾಗಿರುವಂಥದ್ದು. ಅಂದರೆ ಇವರು ಹೇಳ್ತಾ ಇದ್ದಾರೆ ಟೆಂಡರ್ ತೊಗೊಂಡಿದ್ದೀವಿ ಅದು ಇದು ಅಂತ. ಆದರೆ ಹೇಗೆ ಸಾಧ್ಯ ಅನ್ನುವಂಥದ್ದು, ಅಂದರೆ ಈ ಮಟ್ಟಕ್ಕೆ ಪಾರ್ಕಿಂಗ್ ಶುಲ್ಕವನ್ನು ವಿಧಿಸಿದ್ರೆ ದಿನಕ್ಕೆ ನಾವು 140-150 ರೂಪಾಯಿ, ಮತ್ತು ಒಂದು ಸಲಿಗೆ ನಾವು ತೆಗೆದ್ರೆ ಮತ್ತೆ ನಿಲ್ಲಿಸೋದಕ್ಕೆ ಮತ್ತೆ 20 ರೂಪಾಯಿ ಕೊಡಬೇಕು. ಆ ಥರದ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಅಂದರೆ ಏನು ಅಧಿಕಾರಿಗಳಿದ್ದಾರೆ, ಅವರು ಯಾವ ರೀತಿಯಂಥ ಕ್ರಮ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು. ಅಂದರೆ ಪೇಷಂಟ್ಗಳು ಬರುವಂಥವರೆಲ್ಲರೂ ಕೂಡ ಬಡ ಪೇಷಂಟ್ಗಳು, ಬಡ ಜನ ಇಲ್ಲಿಗೆ ಬರ್ತಾರೆ. ಅಂಥವ್ರಿಗೆ ಸಮಸ್ಯೆ ಮಾಡುವಂಥ ಕೆಲಸವನ್ನು ಈಗ ಈ ಪಾರ್ಕಿಂಗ್ ಟೆಂಡರ್, ಅದು ಕೂಡ ಇವರು ಹೇಳ್ತಾರೆ ಸಿಬ್ಬಂದಿಗಳು 80 ಲಕ್ಷ ಟೆಂಡರ್ ತೊಗೊಂಡಿದ್ದೀವಿ ನಾವು, ಅದಕ್ಕೆ ನಾವು ನ್ಯಾಯಯುತವಾಗಿ ಕಲೆಕ್ಷನ್ ಮಾಡ್ತೀವಿ ಅಂತ. ಇದು ಯಾವ ರೀತಿಯಾದಂಥ ನ್ಯಾಯ ಅನ್ನೋದು ಗೊತ್ತಿಲ್ಲ. ಸಂಬಂಧಪಟ್ಟಂಥ ಅಧಿಕಾರಿಗಳು ಹಾಗೆ ಏನು ಆರೋಗ್ಯ ಇಲಾಖೆ ಇದೆ, ಆರೋಗ್ಯ ಇಲಾಖೆ ಕೂಡಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಮ ಜರುಗಿಸಬೇಕು. ಏನು ಪಾರ್ಕಿಂಗ್ ದಂಧೆ ಬೇರೆ ಬೇರೆ ಕಡೆಗಳಲ್ಲಿತ್ತು, ಈಗ ಆಸ್ಪತ್ರೆಯ ಒಳಗೂ ಕೂಡ ಪಾರ್ಕಿಂಗ್ ದಂಧೆ ಶುರುವಾಗಿದೆ. ಇದಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ಆರೋಗ್ಯ ಇಲಾಖೆ ಕೂಡಲೇ ಮಾಡಬೇಕಾಗಿದೆ. ಹೌದು, ನಗರದ ಪ್ರತಿಷ್ಠಿತ ದೊಡ್ಡಾಸ್ಪತ್ರೆ ವಿಕ್ಟೋರಿಯಾದ ಆವರಣದಲ್ಲಿ ಆರೋಗ್ಯ ತಪಾಸಣೆಗಿಂತ ಪಾರ್ಕಿಂಗ್ ಶುಲ್ಕ ಹೆಚ್ಚಾಗಿದೆ ಎಂದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ರೋಗಿಗಳು ತಮ್ಮ ಕುಟುಂಬದವರೊಂದಿಗೆ ಇಲ್ಲಿಗೆ ಟ್ರೀಟ್ಮೆಂಟ್ಗೆ ಬರ್ತಾರೆ. ಕೆಲವರು ತಮ್ಮ ಟೂ ವೀಲರ್ಗಳನ್ನು ತಂದಿರ್ತಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅಂತ ಅಡ್ಮಿಟ್ ಆಗಿರ್ತಾರೆ. ಇಂತಹ ಸಂದರ್ಭಗಳಲ್ಲಿ ತಮ್ಮ ಟೂ ವೀಲರ್ ನಿಲುಗಡೆಗೆ ಅಂತ ಪಾರ್ಕಿಂಗ್ ಶುಲ್ಕ ತೆರಬೇಕು. ಮೊದಲು ಶುಲ್ಕ ಕಡಿಮೆ ಇತ್ತು, ಆದ್ರೆ ಈಗ 6 ಗಂಟೆಗೆ 20 ರೂಪಾಯಿ, ನಂತರ 1 ಗಂಟೆಗೆ 5ರಿಂದ 10 ರೂಪಾಯಿ ಹೆಚ್ಚಳವಾಗಿರುತ್ತೆ. ಪ್ರತಿ ಸಾರಿ ಗಾಡಿ ತೆಗೆದು ನಿಲ್ಲಿಸಿದ್ರು ಹೊಸದಾಗಿ ಮತ್ತೆ 20 ರೂಪಾಯಿ ಕಟ್ಟಿ ಅಂತಾರೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ನಾನು ಬಂದಿದ್ದು 9ನೇ ತಾರೀಕಲ್ಲಿ, ಇವತ್ತು ಆಗಸ್ಟ್ 1. ನಾನು ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಪಾರ್ಕಿಂಗೇ ಇರಲಿಲ್ಲ, ಫ್ರೀ. ನೀವೆಲ್ಲಾದರೂ ನಿಲ್ಲಿಸಿ ಯಾವಾಗಾದರೂ ತೆಗೀರಿ, ಎಂಥ ಸಮಸ್ಯೆನೂ ಇರಲಿಲ್ಲ. ಒಂದು 15-16ನೇ ತಾರೀಕಿಂದ ಪಾರ್ಕಿಂಗ್ ಸ್ಟಾರ್ಟ್ ಆಯಿತು. ಸೊ ಅವಾಗ ಏನಂದ್ರು 20 ರೂಪಾಯಿ ಕಟ್ಟಬೇಕು ಅಂತ ಹೇಳಿದ್ರು. ಸರಿ ಕಟ್ಟೋಣ, 20 ರೂಪಾಯಿ ಸಮಸ್ಯೆ ಇಲ್ಲ, ಕಟ್ಟೋಣ ಅಂದ್ಕೊಂಡೆ. ಅದು ಯಾವ ಥರ ಇದೆ ಅಂದರೆ 6 ಗಂಟೆಯಿಂದ 6 ಗಂಟೆ, 24 ಗಂಟೆ ಅಂತ ಹೇಳ್ತಾರೆ. ಅದು 24 ಗಂಟೆ ಇಲ್ಲ. ಒಂದು ಸಲ ತೆಗೆದ್ಬಿಟ್ಟು ಮತ್ತೆ ನಿಲ್ಲಿಸೋದು, ಅದು ಮತ್ತೆ 20 ರೂಪಾಯಿ ಫೈನು. 20 ರೂಪಾಯಿ ಕಟ್ಟಲೇಬೇಕು. ಕಟ್ಟಾದ್ಮೇಲೆ ನಂಗಿಲ್ಲ, ಮತ್ತೇನಾದ್ರು ನಿಲ್ಲಿಸಿದ್ರೆ ಗಾಡಿಯನ್ನು ನೋಡಿದ್ರೆ ವಾರಗಟ್ಟಲೆ 50 ರೂಪಾಯಿ. ಬರೋದೇ ನಮ್ಗೆ ಕಷ್ಟ ಇದೆ, ಸಮಸ್ಯೆ ಇದೆ, ತೋರಿಸ್ಕೊಳ್ಳೋಣ ಇಲ್ಲಿ ಫ್ರೀ ಅಂತ. ಇಲ್ಲಿ ಫ್ರೀ ಬಿಟ್ಬಿಟ್ಟು ಇಲ್ಲಿ ಫ್ರೀ ಆದರೆ ಇಲ್ಲಿ ಫ್ರೀ ಇರಲ್ಲ. ಗಾಡಿಗಳನ್ನ ನಾವು ತೆಗಿತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಏನಾದರೂ ಒಂದು ತರೋದಿರುತ್ತೆ, ಇಲ್ಲ ಎಲ್ಲಾದರೂ ಹೋಗೋದಿರುತ್ತೆ, ಎಲ್ಲರೂ ಬರೋದಿರುತ್ತೆ, ಯಾರು ಕರ್ಕೊಂಬರೋದಿರುತ್ತೆ. ಆದರೂ ಕೂಡ ಪ್ರತಿ ಸಲ 20 ರೂಪಾಯಿ ಅಂದರೆ ನಮ್ಗೆ ಹೆಂಗಾಗಲ್ಲ, ಸಮಸ್ಯೆ. ಇವ್ರದ್ದು ಒಂದು ಫ್ರೇಜರ್ ಇರುತ್ತೆ, ಇಲ್ಲ ಒಳಗಡೆ ಒಂದು ಫ್ರೇಜರ್ ಇರುತ್ತೆ, ಯಾವುದನ್ನು ನಾವು ಸಂಭಾಳಿಸ್ಬೇಕು. ಹಳ್ಳಿ ಕಡೆಯಿಂದಲೇ ಎಲ್ಲರೂ ಬರೋ ಜನಗಳು ತುಂಬ ಬಡವರೇ ಇರ್ತಾರೆ. ಬೆಳಗಿಂದ ಸಂಜೆವರೆಗೂ ಪಾರ್ಕಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಅಂದರೆ 20 ರೂಪೀಸಿಂದ ಶುರುವಾಗಿದ್ದು 50 ರೂಪೀಸು, 100 ರೂಪಾಯಿವರೆಗೂ 24 ಗಂಟೆ 10 ನಿಮಿಷ ಎಲ್ಲ ಮಧ್ಯಾಹ್ನ ಟೈಮಲ್ಲಿ ತಿಂಡಿ ತರಕ್ಕೆ ಹೋಗ್ತಾರೆ ಗಾಡಿ ತಗೊಂಡು. ತಿರ್ಗಿ ಮತ್ತೆ ಬಂದರೆ ಒಂದು ಪಾರ್ಕಿಂಗ್ ಚಾರ್ಜ್ ಕಟ್ಟಬೇಕಾಗುತ್ತೆ. ಇದು ದೊಡ್ಡ ಸಮಸ್ಯೆ ಇದೆ. ಅಂದರೆ ಒಂಥರ ಏನಪ್ಪ ಅಂದರೆ ಸ್ಕ್ಯಾಮ್ ಥರ, ಆ ಥರ ನಡೆಯುತ್ತೆ ಇಲ್ಲಿ ಜಾಗದಲ್ಲಿ. ದಯವಿಟ್ಟು ಇದು ಕ್ಲಿಯರ್ ಆಗಬೇಕು, ಬಡವರಿಗೆ ತುಂಬ ಅನುಕೂಲ ಆಗಬೇಕು. ಪಾರ್ಕಿಂಗ್ ಸಮಸ್ಯೆ ಸರ್, ಒಂದು ದಿವಸಕ್ಕೆ ಬಂದು 120 ರೂಪಾಯಿನೋ ಪಾಸ್ ತಗೊಂತಾರೆ. ಪಾಸ್ ಬೇಕೇ ಬೇಕಂತೆ. ಪಾಸ್ ತೊಗೊಂಡಿಲ್ಲ ಅಂದರೆ 20 ರೂಪಾಯಿ ಕಟ್ಕೊಂಡು ಹೋಗ್ರಿ ನೀವು ತೆಗ್ದಾಗೆಲ್ಲ ಗಾಡಿ. ಇವಾಗ ಒಂದು ಮೆಡಿಕಲ್ಗೆ ಹೋಗಬೇಕು, ಒಂದು ಊಟ ತರಕ್ಕೆ ಹೋಗಬೇಕು ಅಂದರೆ ಗಾಡಿ ತಗೊಂಡೋದ್ರೆ ನಾವು 20 ರೂಪಾಯಿ ಪೇ ಮಾಡ್ತಾನೆ ಇರಬೇಕು. ಒಂದು ಸತಿ ತೆಗೆದ್ರೆ ಮತ್ತೆ ಪೇ ಮಾಡಲೇಬೇಕಂತ. ಆ ಥರ ಸಮಸ್ಯೆ ಇದೆ ಸರ್. ಇದು ನಾವು ಬಂದು 15 ದಿವಸ ಆಯಿತು ಸರ್, ಅವಾಗಿಂದನೂ ಇದೆ ಪ್ರಾಬ್ಲಮ್. ಇನ್ನು ಬಡವರೇ ಹೆಚ್ಚಾಗಿ ಬರುವ ಆಸ್ಪತ್ರೆ ಇದು, ಹುಷಾರಾದ್ರೆ ಸಾಕು ಅಂತ ಇರ್ತಾರೆ. ಈಗ ಪಾರ್ಕಿಂಗ್ ಶುಲ್ಕವೇ ನಮಗೆ ಹೊರೆಯಾಗ್ತಿದೆ ಎಂದು ಪಬ್ಲಿಕ್ಸ್ ಆಕ್ರೋಶ ವ್ಯಕ್ತಪಡಿಸ್ತಿದ್ರೆ ವಿಕ್ಟೋರಿಯಾ ಆಸ್ಪತ್ರೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ದೀಪಕ್ ಶಿವಣ್ಣ, ಎಲ್ಲ ಆಸ್ಪತ್ರೆಗಳಲ್ಲೂ ಈ ರೀತಿ ಪಾರ್ಕಿಂಗ್ ಶುಲ್ಕ ವ್ಯವಸ್ಥೆ ಇರುತ್ತೆ. ಕಲಾಸಿಪಾಳ್ಯ ಮಾರ್ಕೆಟ್ಗೆ ಬರುವವರು ಇಲ್ಲಿ ಬಂದು ಪಾರ್ಕ್ ಮಾಡಿ ಹೋಗ್ತಾರೆ. ಇದರಿಂದ ಆಂಬ್ಯುಲೆನ್ಸ್ ಸಹ ಬರುವುದಕ್ಕೆ ಆಗದಂತೆ
ಆಗದಂತೆ ಆಗಿದೆ. ಜೊತೆಗೆ ಆಸ್ಪತ್ರೆ ಅಭಿವೃದ್ಧಿಗೆ ಈ ಪಾರ್ಕಿಂಗ್ ಹಣ ಬಳಕೆ ಮಾಡೋದು. ಇನ್ಮೇಲೆ OPD ಬಿಟ್ಟು ಅಡ್ಮಿಟ್ ಆಗುವವರು ದಿನದ ಪಾಸ್ ಪಡೆದ್ರೆ ಎಷ್ಟು ಬಾರಿ ಬೇಕಾದರೂ ಹೋಗಿ ಬರಬಹುದು. ಪಾರ್ಕಿಂಗ್ ಟೆಂಡರ್ ಪಡೆದವರಿಗೂ ತಿಳಿಸ್ತೀನಿ ಅಂದ್ರು. ಒಟ್ನಲ್ಲಿ ಪಾರ್ಕಿಂಗ್ ಡಿಸಿಪ್ಲಿನ್ ಬೆಂಗಳೂರಿಗರಿಗೆ ತುಂಬಾ ಅವಶ್ಯಕ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಈ ಪಾರ್ಕಿಂಗ್ ಶಿಸ್ತು ರೂಢಿಯಾಗ್ಲಿ. ಆದ್ರೆ ಇದನ್ನೇ ಪಾರ್ಕಿಂಗ್ ದಂಧೆ ಆಗದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕಷ್ಟೇ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.